ಮಾನ್ಯ ಶಾಸಕರ ಹತ್ರ ಹೋಗಿ ಸೈನ್ ಹಾಕಿ ಕೇಳಿದ್ದೆವು, ಇದಕ್ಕೊಂದು ಚರಂಡಿ ವ್ಯವಸ್ಥೆ ಮತ್ತು ಒಂದು ಸ್ಟ್ರೀಟ್ ಲೈಟ್ ಎಲ್ಲ ಬೇಕು ಅಂತ. ಹಾಗೆ ಒಂದೊಂದೇ ಆಗ್ತಾ ಇದೆ. ಹಾಗೆ ಈ ಲೇಔಟಿನ ನಿವಾಸಿಗಳಿಗೆ ಇವತ್ತು ಬಹಳ ಒಂದು ಭರವಸೆ ಸಿಕ್ಕಿದೆ. ಅವಾಗ ಏನು ಸೌಕರ್ಯ ಇರಲಿಲ್ಲ, ಇಲ್ಲಿ ರೋಡು ಎಲ್ಲ ಇದು ಯಾವುದು ಇರಲಿಲ್ಲ. ಈಗ ಇವರು ಶಶೋಕರಯ್ಯವರು ಬಂದು ಇಲ್ಲಿ ಶಿಲಾನ್ಯಾಸ ಮಾಡಿದ್ದಾರೆ. ಅವರ ಬಗ್ಗೆ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ ನಾವು. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. MLA ಅವರು ಬಹಳ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಮ್ಮ ನಗರಸಭೆಗೆ ರೋಡೇ ಆಗಲಿಲ್ಲ ಅಂತ ನಾವು ಮಾತಾಡ್ತಿದ್ವಿ. ಈಗ ಅದು ಸಹ ನಮಗೆ ಇಲ್ಲಿಗೆ ಅಶೋಕ್ ರೈ ಅವರು 5 ಲಕ್ಷ ರೂಪಾಯಿ ಇದು ಮಾಡಿ ಕಾಂಕ್ರೀಟ್ಗೆ ಒಳ್ಳೆ ಇದು ಮಾಡಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರದ ಭಾಗಗಳಿಗೆ ರಾತ್ರಿ 12:30 1 ಗಂಟೆ ರಾತ್ರಿಗೂ ಹೋಗಿ ನಾವು ಶಿಲಾನ್ಯಾಸವನ್ನು ಮಾಡಿದ್ದಿದೆ. ಯಾಕೆ ಮಾಡ್ತೀವಿ? ಜನಗಳ ಜೊತೆ ಬೆರೀಬೇಕು, ವಿಚಾರಗಳನ್ನು ತಿಳಿಬೇಕು, ಅಭಿವೃದ್ಧಿಯ ಬಗ್ಗೆ ಇನ್ನಷ್ಟು ಕಟ್ಟಕಡೆಯ ವ್ಯಕ್ತಿವರೆಗೆ ತಲುಪಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಮಾಡ್ತಾ ಇದ್ದೇವೆ. ರೋಡು ಮನೆ ಹೋಗ್ತದೋ ಅಂತ ಹೇಳುವಷ್ಟು ಭಯ ಆಗಿತ್ತು ನಮಗೆ. ಅವಾಗ ಇನ್ನೇನು ಮಾಡೋದು ಅಂತೇಳಿ ಶೈಲಪ್ಪ ಅವರ ಹತ್ರ ಕೇಳಿದಾಗ ಕೂಡಲೇ ತಡೆಗೋಡೆ ಅವರು ಕಟ್ಟಿಕೊಟ್ರು. ಹಾಗಾಗಿ ಬಹಳ ಆರಾಮಾಯಿತು. ನಂತರ ನಾವು ಒಂದು ಸತಿ ಶಾಸಕರ ಹತ್ರ ಮಾನ್ಯ ಶಾಸಕರ ಹತ್ರ ಹೋಗಿ ಸೈನ್ ಹಾಕಿ ಕೇಳಿದ್ದೆವು, ಇದಕ್ಕೊಂದು ಚರಂಡಿ ವ್ಯವಸ್ಥೆ ಮತ್ತು ಒಂದು ಸ್ಟ್ರೀಟ್ ಲೈಟ್ ಎಲ್ಲ ಬೇಕು ಅಂತ. ಹಾಗೆ ಒಂದೊಂದೇ ಆಗ್ತಾ ಇದೆ. ಹಾಗೆ ಈ ಲೇಔಟಿನ ನಿವಾಸಿಗಳಿಗೆ ಇವತ್ತು ಬಹಳ ಒಂದು ಭರವಸೆ ಸಿಕ್ಕಿದೆ, ಬಹಳ ಖುಷಿಯಾಗಿದೆ. ಶಾಸಕರೇ ನಮ್ಮ ಇಲ್ಲಿಗೆ ಬಂದಿದ್ದಾರೆ, ನಮಗೆ ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದೆ ನಾವು ನಗರದಲ್ಲಿ ಇದ್ದರೂ ಹಳ್ಳಿಯಲ್ಲಿ ಇದ್ದೇವೆ ಅಂತ ಹೇಳುವಂಥ ಒಂದು ಮನಸ್ಸಿಗೆ ಕಾಣ್ತಾ ಇತ್ತು. ಅಲ್ಲ, ಇದು ಕೂಡ ಈ ಏರಿಯಾ ಕೂಡ ಬೆಳೀತಾ ಇದೆ. ಮುಂದೆ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಆಗ್ತದೆ ಅಂತ ಹೇಳುವ ಖುಷಿಯಾಗಿದೆ, ಭರವಸೆ ಆಗಿದೆ. ಹಾಗೆ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ, ಶುಭಮಸ್ತು. ಶಾಸಕರು ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮಾತುಗಳನ್ನು ನಾವು ಪ್ರತಿ ದಿವಸ ವಿಡಿಯೋಗಳಲ್ಲಿ ನೋಡ್ತೇವೆ. ಜಾತಿ ಭೇದ ಇಲ್ಲದೆ, ಧರ್ಮ ಭೇದ ಇಲ್ಲದೆ, ಯಾವುದೇ ಪಕ್ಷ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಅವರು ಸಹಾಯ ಮಾಡ್ತಾ ಇದ್ದಾರೆ. ಎಷ್ಟೋ ಸತಿ ಕಡು ಬಡವರು ಬಂದಾಗ, ಕಣ್ಣೀರು ಹಾಕಿದಾಗ ಅವರು ಕೈಯಿಂದ ತೆಗೆದು ಹಣ ಕೊಟ್ಟದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಬಹಳ ವಿಶೇಷ ಕಾಣ್ತಾ ಇದೆ ನಮಗೆ. ಹಾಗೆ ಅವರು ಜಾತಿ ಭೇದವಿಲ್ಲದೆ ಊರಿನ ಪ್ರಗತಿಗೆ ಬೇಕಾಗಿ, ಪುತ್ತೂರಿನ ಪ್ರಗತಿಗೆ ಬೇಕಾಗಿ ವ್ಯಕ್ತಿ ನೋಡದೆ, ಜನ ನೋಡದೆ, ಮತ ನೋಡದೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅವರಿಗೂ ಮುಂದೆ ನಾವು ಸಹಾಯ ಮಾಡುವ, ಮತ್ತು ಅವರಿಗೆ ಸಹಾಯ ಮಾಡುವ, ಅವರಿಗೆ ಏನು ಬಲ ಬೇಕು ಆ ಬಲವನ್ನು ನಾವು ಮುಂದೆ ಕೊಡುವ ಅಂತೇಳಿ ಪ್ರಾರ್ಥಿಸುತ್ತಾ ಇದನ್ನು ಮುಂದುವರಿಸ್ತಾ ಇದ್ದೇನೆ. ತಮ್ಮೆಲ್ಲರ ಒಪ್ಪಿಗೆಯೊಂದಿಗೆ ಒಡೆಯುತ್ತಾ ಇದ್ದೇನೆ. ನಮಸ್ಕಾರ, ನಾನು ಜಯಶ್ರೀ. ನಾನು ಈ ಮೊಟ್ಟೆತಡ್ಕ ಮಿಷನ್ ಮೂಲೆ ಈ ರೋಡಿನ ನಿವಾಸಿ. ಇಲ್ಲೇ ನಮ್ಮ ಮನೆ ಬರ್ತದೆ. ನಾವಿಲ್ಲಿ ಬಂದು 3 ವರ್ಷ ಆಯಿತು. ಆವಾಗ ಏನು ಸೌಕರ್ಯ ಇರಲಿಲ್ಲ, ಇಲ್ಲಿ ರೋಡು ಎಲ್ಲ ಇದು ಯಾವುದು ಇರಲಿಲ್ಲ. ಈಗ ಇವರು ಶಶೋಕರಯ್ಯವರು ಬಂದು ಇಲ್ಲಿ ಶಿಲಾನ್ಯಾಸ ಮಾಡಿದ್ದಾರೆ. ಅವರ ಬಗ್ಗೆ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ ನಾವು. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಮೊದಲೆಲ್ಲ ನಾವು ಅಂದ್ರೆ ಪುತ್ತೂರಿಗೆ ಬಂದು 3 ವರ್ಷ ಆಯ್ತಷ್ಟೇ. ಅದರ ಹಿಂದೆ ಎಲ್ಲ ನಾವು ಊರಿಗೆ ಅಂತ ಬರ್ತಾ ಇದ್ದದ್ದು. ಅವಾಗೆಲ್ಲ ತುಂಬಾ ಇಲ್ಲಿ ಹಿಂದೆ ಉಳಿದಾಗ ಇತ್ತು ಪುತ್ತೂರೆಲ್ಲ. ಈಗ ತುಂಬಾ ಕೆಲಸಗಳ ಅಭಿವೃದ್ಧಿಗಳು ಆಗ್ತಾ ಉಂಟು. ನಾವು ಅವರದ್ದು ಸುಮಾರು ಅವರನ್ನು ಫಾಲೋ ಮಾಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಮತ್ತೆ ನಾವು ಪಕ್ಷ ಯಾವುದು ಧರ್ಮ ಅಂತ ನೋಡಿ ಅಲ್ಲ ಅವರನ್ನು ಇದು ಮಾಡ್ತಾ ಇರೋದು. ಯಾಕೆಂದ್ರೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು. ಅವರು ಒಳ್ಳೆ ಕೆಲಸಗಳ ಕಾರ್ಯಗಳನ್ನು ಈಗ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದೆಯೂ ಅವರೇ ಇಲ್ಲಿ ಆಗಿ ಬರಬೇಕು MLA ಆಗಿ. ಹಾಗೆ ಅದಕ್ಕೆ ಬೇಕಾದ ಎಲ್ಲ ಪ್ರೋತ್ಸಾಹವು ನಾವು ಮಾಡ್ತೇವೆ. ಈ ರೋಡು ಈಗ ಆದಷ್ಟು ಬೇಗ ಅವರು ಮಾಡಿಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿಗೆ ಸ್ವಲ್ಪ ಇದು ಚರಂಡಿ ವ್ಯವಸ್ಥೆ ಇದೆಲ್ಲ ಆಗಬೇಕು. ಹಾಗೆ ಅದೆಲ್ಲವನ್ನು ಮಾಡಿಕೊಡ್ತೇವೆ ಅಂತ ಅವರು ಹೇಳಿದ್ದಾರೆ. ಹಾಗೆ ನಮಗೂ ಅವರ ಮೇಲೆ ಭರವಸೆ ಇದೆ, ಮಾಡ್ತಾರೆ ಅಂತ. ಆದಷ್ಟು ಬೇಗ ಅವರೇ ಮುಂದೆಯೂ ಇಲ್ಲಿ ಆಗಿ ಒಳ್ಳೆಯ ಅಭಿವೃದ್ಧಿಯ ಕೆಲಸಗಳನ್ನು ಪುತ್ತೂರಿಗೆ ಮಾಡಲಿ ಅಂತ ಹೇಳಿ ನಮಗೆ ತುಂಬಾ ಆಸೆ ಇದೆ. ನಮ್ಮ ಹೆಸರು ಜಯಶ್ರೀ ಅಂತ. ಮೊಟ್ಟೆತಡ್ಕದ 154ನೇ ವಾರ್ಡ್ 20 ವರ್ಷದಿಂದ 30 ವರ್ಷದಿಂದ ಕಾಂಕ್ರೀಟಿಗೆ ಮನವಿ ಮಾಡ್ತಿದ್ದೇವೆ, ರೋಡಿಗೆ. ಆದರೂ ಆಗಲಿಲ್ಲ. ಈಗ ನಮ್ಮ ಶಾಸಕರಾದ ಅಶೋಕ್ ರೈ ಅವರು ಬಂದ ಮೇಲೆ ಎಲ್ಲ ಕಡೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮತ್ತು ಮಾಧ್ಯಮದಲ್ಲೂ ಕೇಳ್ತಾ ಇದ್ದೇವೆ ಎಲ್ಲ ಕಡೆ. ಹಾಗೆ ನಾವು ಮಾತಾಡ್ತಿದ್ದೆವು ಎಲ್ಲ ಕಡೆ. ಈಗ MLA ಅವರು ಬಹಳ ಅಭಿವೃದ್ಧಿ ಮಾಡ್ತಿದ್ದಾರೆ. ನಮ್ಮ ನಗರಸಭೆಗೆ ರೋಡೇ ಆಗಲಿಲ್ಲ ಅಂತ ನಾವು ಮಾತಾಡ್ತಿದ್ದೆವು. ಈಗ ಅದು ಸಹ ನಮಗೆ ಇಲ್ಲಿಗೆ ಅಶೋಕ್ ರೈ ಅವರು 5 ಲಕ್ಷ ರೂಪಾಯಿ ಇದು ಮಾಡಿ ಕಾಂಕ್ರೀಟ್ಗೆ ಒಳ್ಳೆ ಇದು ಮಾಡಿದ್ದಾರೆ. ಮತ್ತು ಇನ್ನೂ ಸಹ ಅವರೇ MLA ಆಗಿ ಬರಬೇಕು, ಹೆಚ್ಚು ಅನುದಾನವನ್ನು ತರಬೇಕಂತ. ಹೊನ್ನಪ್ಪ, ಮೊಟ್ಟೆತಡ್ಕ. ಪ್ರತಿ ನಗರ ಪ್ರದೇಶದ ಎಲ್ಲ ಭಾಗಗಳಿಗೆ ಹೋಗಿ ಅಲ್ಲಲ್ಲಿ ಶಿಲಾನ್ಯಾಸವನ್ನು ಯಾಕೆ ಮಾಡುವುದಂತ ಹೇಳಿದ್ರೆ, ಆ ಭಾಗದ ಜನರ ಹತ್ರ ಮಾತಾಡಬೇಕು. ಶಾಸಕನ ನೆಲೆಯಲ್ಲಿ ನಾವು ಬಾಕಿ ಸಮಯದಲ್ಲಿ ನಿಮಗೆ ಸಿಗುವುದು ಕಷ್ಟ.
ಆ ಭಾಗಕ್ಕೆ ಹೋದ್ರೆ ಅಲ್ಲಿಯ ಪರಿಸ್ಥಿತಿಗಳು ಆಗು ಹೋಗುಗಳ ಬಗ್ಗೆ ನಮಗೂ ಕೂಡ ಅರಿವಾಗ್ತದೆ. ಜನರ ಹತ್ರ ತಳಮಟ್ಟದಲ್ಲಿ ಹೋಗಿ ಮಾತಾಡುವಂತ ಒಂದು ಅವಕಾಶಗಳು ಕೂಡ ಆಗ್ತದೆ. ಇಲ್ಲಂತಾದ್ರೆ ನಮಗೆ ನಗರಸಭೆಯ ಕಟ್ಟಡ ನಗರಸಭಾ ಇವತ್ತು ಸಭಾಂಗಣ ಇದೆ, ಅದರಲ್ಲಿ ಎಲ್ಲಾ ಶಿಲಾನ್ಯಾಸವನ್ನು ಒಂದೇ ಕಡೆ ಮಾಡಿ ಚಪ್ಪಾಳೆ ಹೊಡಿಸ್ಕೊಂಡು ಸೀದಾ ಹೋಗ್ಬೋದಿತ್ತು. ಇಡೀ ವಿಧಾನಸಭಾ ಕ್ಷೇತ್ರದ ಭಾಗಗಳಿಗೆ ರಾತ್ರಿ 12:30 1 ಗಂಟೆ ರಾತ್ರಿಗೂ ಹೋಗಿ ನಾವು ಶಿಲಾನ್ಯಾಸವನ್ನು ಮಾಡಿದ್ದಿದೆ. ಯಾಕೆ ಮಾಡ್ತೀವಿ? ಜನಗಳ ಜೊತೆ ಬೆರಿಬೇಕು, ವಿಚಾರಗಳನ್ನು ತಿಳಿಬೇಕು, ಅಭಿವೃದ್ಧಿಯ ಬಗ್ಗೆ ಇನ್ನಷ್ಟು ಕಟ್ಟಕಡೆಯ ವ್ಯಕ್ತಿವರೆಗೆ ತಲುಪಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಪುತ್ತೂರಿನ ಅಭಿವೃದ್ಧಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇವತ್ತು ಮೆಡಿಕಲ್ ಕಾಲೇಜ್ ಇರ್ಬೋದು, RTO ಟ್ರ್ಯಾಕ್ ಇರ್ಬೋದು, ಗ್ರೌಂಡ್ ನಿರ್ಮಾಣ ಇರ್ಬೋದು, ನಿರ್ಮಲಗುಡ್ಡೆಯ ಅಭಿವೃದ್ಧಿ ಇರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಇದನ್ನೆಲ್ಲ ಸರ್ಕಾರ ಕೊಟ್ಟಿರುವಂತಹ 5 ಗ್ಯಾರಂಟಿಗಳು ಇರ್ಬೋದು, 10 ಹಲವು ಯೋಜನೆಗಳು ಮಾತಾಡ್ಲಿಕ್ಕೆ ಹೋದ್ರೆ 1 ಗಂಟೆ ಕೂಡ ಮಾತಾಡುವಷ್ಟು ವಿಚಾರಗಳು ನಮ್ಮ ಹತ್ರ ಇದೆ. ಆದರೆ ಇದೆಲ್ಲ ನಿಮಗೆ ತಿಳಿದುಕೊಂಡಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ತಿಳ್ಕೊಂಡಿದ್ದೀರಿ ಅಂತ ನನ್ನ ಅನಿಸಿಕೆ. ಇವತ್ತು ನನ್ನ ಹತ್ರ ಏನಾದರೂ ಕೆಲಸದ ಪ್ರಮುಖರು ಹುಡುಕಿ ನೋಡಿ ಇಲ್ಲಿ ಎಲ್ಲ ಕಷ್ಟದಲ್ಲಿ ಇದ್ದಾರೆ, ರಸ್ತೆ ಆಗಲಿಲ್ಲ ಅನ್ನೋ ವಿಚಾರವನ್ನು ಗಮನಕ್ಕೆ ತಂದಿದ್ದಾರೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನನ್ನ ಹತ್ರ ಏನಾದರೂ ಕೆಲಸಗಳಿದ್ರೆ, ನಮ್ಮ ಹತ್ರ ಈಗ ಒಬ್ಬರು ರಸ್ತೆಯ ಮನವಿಯನ್ನು ತಗೊಂಡು ಬಂದರು. ನಮ್ಮ ಹತ್ರ ಈಗಲೇ ಒಂದೊಂದು ವಾರ್ಡಿಗೆ 100 ಕೋಟಿ 1.5 ಕೋಟಿದ್ದು ಮನವಿಗಳಿದೆ. ಪುನಃ ಮನವಿ ತಗೊಂಡ್ರೆ ಏನಾಗ್ತದೆ? ಅವ್ರು ನಾಡಿದ 6 ತಿಂಗಳಾಗುವ ನೀವು ಹೋಗೋಕೆ ಹೇಳ್ತಾರೆ. ಓಂಡಿ ಅಪ್ಲಿಕೇಶನ್ ಕೊರನ ಬತ್ತಿಲ್ಲ ಈತೆ ತನಿಖೆಲ್ಲ ಮಲ್ತನೆ. ಹಾಗೆ ನಾವು ಬಾಯಲ್ಲಿ ಹೇಳಿದ ಕೆಲಸವನ್ನು ಮಾಡಿ ತೋರಿಸಿದ್ರೆ ಮಾತ್ರ ಪ್ರತಿಫಲ ಇರುತ್ತದೆ. ಹಾಗೆ ನಾವು ಕೆಲಸ ತಗೊಳ್ಳುವಾಗಲೂ ನಾವು ಆಲೋಚನೆ ಮಾಡಿ ತಗೊಳ್ಬೇಕು. ವ್ಯತ್ಯಾಸಗಳು ಇರ್ತದೆ ಚಿಕ್ಕ ಪುಟ್ಟ, ಅದೇನು ಇಲ್ಲ ಅಂತಲ್ಲ. ಈಗ ನಮಗೊಂದು ಕೆಲಸ ಮಾಡಬೇಕಿದ್ರೆ ಇಮಿಡಿಯೇಟ್ ಇವತ್ತು ಹೇಳಿದ ಕೆಲಸ ನಾಳೆ ಆಗುದಿಲ್ಲ. ಸರ್ಕಾರಕ್ಕೆ ಹೋಗ್ಬೇಕು, ಅನುದಾನ ಬರಬೇಕು, GPS ಅದನ್ನು ನೋಡಬೇಕು, ಆನಂತರ ಅದು ಟೆಂಡರ್ ಆಗಬೇಕು, ಟೆಂಡರ್ ಆಗಿ ಬರ್ತದೆ. ಕೆಲವು ಕಡೆ ಕಾಂಟ್ರಾಕ್ಟರ್ಗಳಿಗೆ ಮೋನುಗೊಪ್ಪಲಿಗೆ ಹೇಳ್ತಾ ಇದ್ರು, ನಮ್ಮ ಏರಿಯಾದಲ್ಲಿ 1.5 ತಿಂಗಳಾಯ್ತು ಶಿಲಾನ್ಯಾಸ ಮಾಡಿ, ಯಾರು ಬಂದಿಲ್ಲ. ಅದು ಯಾರು ಮಾಡಬೇಕು? ಆ ಕಾಂಟ್ರಾಕ್ಟರ್ಗಳಿಗೆಲ್ಲ ದುಡ್ಡು ಬಂದಿದೆ. ಕಾಂಟ್ರಾಕ್ಟರ್ಗೆ ಎಲ್ಲ ದುಡ್ಡು ಬಂದು ಅವರು ಒಳಗಡೆ ಇಟ್ಕೊಂಡು ಕೂತಿದ್ದಾರೆ. ಮಳೆ ಬಿಡ್ಲಿ. ನೀವು ಅವರ ಮಳೆಯನ್ನು ಬಿಡಿಸ್ಬೇಕು. ನನಗೆ 928 ಕಾಮಗಾರಿಗಳಿದೆ. ನನಗೆ ಯಾರು ಎಲ್ಲಿ ಒಟ್ಟು 5 ಜನರಿಗೆ ಕೊಟ್ಟಿದ್ದೇವೆ. ಅಲ್ಲಿಯ ಪ್ರಮುಖರು ನೀವು ಅದನ್ನು ತಗೊಂಡು ಅವರನ್ನು ಲೆಫ್ಟ್ ತಗೊಂಡ್ರೆ ಅವ್ರು ಸ್ವಲ್ಪ ಬೇಗ ಮಾಡ್ತಾರೆ. ನಿನ್ನೆಲ್ಲರನ್ನು ಕರೆದು ಮೀಟಿಂಗ್ ಮಾಡಿದೆ. ಇಮಿಡಿಯೇಟ್ ಕೆಲಸ ಶುರು ಮಾಡಿ ಅಂದ್ರೆ ಈ ಮಳೆಗೆ ಕಾಂಕ್ರೀಟ್ ಕೆಲಸ ಮಾಡ್ಬೋದು, ಇದಕ್ಕೇನು ತೊಂದರೆ ಇಲ್ಲ. ಜಾಸ್ತಿ ಮಳೆ ಇದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ಲಾಸ್ಟಿಕ್ ಶೀಟಿಗೆ ಕೆಲವರು 2-3 ಕಾಂಟ್ರಾಕ್ಟರ್ ಮಾಡ್ತಾ ಇರ್ತಾರೆ. ನೀವು ಅದನ್ನು ಕೂಡ, ಅವರಿಗೆ ದುಡ್ಡು ಕೂಡ ಬಂದಿದೆ ಸರ್ಕಾರದಿಂದ. ನಗರಸಭೆಯವರಿಗೆ ಮಾತ್ರ ಬರ್ಲಿಕ್ಕೆ ಇರುವಂತದ್ದು, ಬಾಕಿಯವರಿಗೆಲ್ಲ ಬಂದಿದೆ. ಆದ್ರೆ ಅದು ಕೂಡ ಅವರು ಫಾಲೋ ಅಪ್ ಮಾಡದೆ ಬಂದಿಲ್ಲ. ಇದು ಹೋಲ್ಡ್ ಆಗುವಂತ ಅನುದಾನ ಅಲ್ಲ, ಇದು ಮುಖ್ಯಮಂತ್ರಿಯವರ ವಿಶೇಷ ಅನುದಾನ. ಅದರಿಂದ ಅವರಿಗೆಲ್ಲ ಬಂದಿದೆ. ನೀವು ಅವ್ರ ಹತ್ರ ಮಾಡಿಸುವಂತ ಕೆಲಸವನ್ನು ಕೂಡ ಮಾಡಬೇಕು.